ಸರ್ಕಾರ ಹಿಜಾಬ್ ವಿವಾದಕ್ಕೆ ಕೈ ಹಾಕಿದೆ. ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬಾರದು. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದು ನ್ಯಾಯಾಲಯದ ಉಲ್ಲಂಘನೆ, ಅಲ್ಪಸಂಖ್ಯಾತರ ಓಲೈಕೆ, ಬಹುಸಂಖ್ಯಾತರನ್ನ ಸರ್ಕಾರ ನಿರ್ಲಕ್ಷಿಸ್ತಾ ಇದೆ ಅಂಥೇಳಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಸರ್ಕಾರದ ನಡೆಯನ್ನ ಖಂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಿಜಾಬ್ ಬ್ಯಾನ್ ಮಾಡಲಾಗಿತ್ತು ಅಥವಾ ಯಾವುದೇ ಯೂನಿಫಾರ್ಮನ್ನು ಬಿಟ್ಟು ಹೊರಗಡೆ, ಈಗ ಕೆಲವು ಯೂನಿಫಾರ್ಮ್ನ ಒಳಗಡೆ ಇರ್ತವೆ, ಅಂಥವುಗಳನ್ನು ನಾವು ಯಾವುದು ಕೇಳೋಕ್ಕಾಗೋದಿಲ್ಲ. ಅದು ಆಂತರಿಕವಾದದ್ದು. ಬಹಿರಂಗವಾದದ್ದು ಯಾವುದು ಅಂತಂದರೆ ಯೂನಿಫಾರ್ಮನ್ನು ಹೊರತುಪಡಿಸಿ ಮೇಲೆ ಕಾಣ್ತಕ್ಕಂಥದ್ದು. ಅದು ಬೇರೆ ಆದಾಗ ಭೇದ ಭಾವಗಳು ಪ್ರಾರಂಭ ಆಗುತ್ತೆ. ಆ ಕಾರಣದಿಂದ ಹಿಜಾಬನ್ನು ಬ್ಯಾನ್ ಮಾಡಿತ್ತು. ಇದನ್ನು ಪ್ರಶ್ನಿಸಿ ಇವತ್ತು ಕೇಸ್ ಹಾಕಲಾಗಿದೆ. ಇದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರುವಾಗಲೇ ಇವರು ತಕ್ಷಣಕ್ಕೆ ಒಂದು ಸಮುದಾಯವನ್ನು ಓಲೈಸಲಿಕ್ಕಾಗಿ ಹಿಜಾಬನ್ನು ಮತ್ತೆ ಹಾಕಬಹುದು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು. ಇದು ಒಂದು ದೊಡ್ಡ ತಪ್ಪು ಸಂದೇಶ. ಮತ್ತು ಕೋರ್ಟ್ನಲ್ಲಿ ಕೇಸ್ ಇರುವಾಗಲೇ ಮಾಡಿದರೆ ಇವರು ಕೋರ್ಟ್ನ ಇದಕ್ಕೂ ಕೂಡ ಇವತ್ತು ಅಪಚಾರ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತಕ್ಕಂಥದ್ದು ನನ್ನ ಭಾವನೆ.